Hi, hello friends, welcome back to my YouTube channel Sari Tassels by Yogitha. Hi, hello friends, welcome back to my YouTube channel Sari Tassels by Yogitha. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕಂಪ್ಲೀಟಾಗಿ ಏನೇನೆಲ್ಲ ಬೇಕು, ಏನೇನೆಲ್ಲ ಮೆಟೀರಿಯಲ್ಸ್ ರಿಕ್ವೈರ್ಡ್ ಬೇಕು ಅಂತ ಕಂಪ್ಲೀಟಾಗಿ ಡೀಟೇಲ್ಸ್ ಕೊಡ್ತಾ ಹೋಗ್ತೀನಿ. ಮಿಸ್ ಮಾಡದೆ ವಿಡಿಯೋನ ಕಂಪ್ಲೀಟಾಗಿ ವಾಚ್ ಮಾಡ್ತಾ ಹೋಗಿ. ಸೊ ಫಸ್ಟ್ಲಿ ಇದೊಂದು ಗೋಲ್ಡ್ ಟೇಪ್ ಏನಿದೆ, ಇದರಿಂದ ನಾವು ಸ್ಯಾರಿ ಟೆಲ್ಸಲ್ಸ್ ಪ್ರಾಕ್ಟೀಸ್ ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಇಲ್ಲಾಂದರೆ ನೀವು ಸ್ಯಾರಿ ಫಾಲ್ಸ್ ಇರುತ್ತಲ್ಲ, ಸೊ ಅದ್ರಲ್ಲಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಇಲ್ಲ ಕರ್ಚಿ ಯಾವುದ್ರಾದ್ರೂ ಸರಿ ನೀಟಾಗಿರೋ ಚೆನ್ನಾಗಿರೋ ಕ್ಲಾತ್ ಇಟ್ಕೊಂಡು ನೀವು ಮಾಡಿದ್ರೆ ಅದು ನೀವು ನೆಕ್ಸ್ಟ್ ಫೈಲ್ಗೆ ಹಾಕ್ಕೊಂಡ್ರೆ ನಿಮಗೆ ನೋಡೋಕ್ಕೆ ಚೆನ್ನಾಗಿ ಕಾಣಿಸುತ್ತೆ. ಸೊ ಅದಕ್ಕೆ ಚೆನ್ನಾಗಿರೋ ಕ್ಲಾತ್ ಅಥವಾ ಟೇಪ್ ಏನಾದರೂ ತೊಗೊಳ್ಳಿ. ಇದು ಎಲ್ಲ ಶಾಪ್ಸಲ್ಲೂ ಸಿಗುತ್ತೆ. ಈ ಮಣಿಗಳು, ಥ್ರೆಡ್ಸ್, ನೀಡಲ್ಸ್ ಏನೇನು ಸಿಗುತ್ತೆ ಆ ಶಾಪ್ನಲ್ಲಿ ಈ ಥರದ್ದು ಕೂಡ ಸಿಗುತ್ತೆ. ನೀವು ಗೋಲ್ಡ್ ಕಲರ್ ಟೇಪ್ ಕೊಡಿ, ಒಂದು ರೋಲ್ ಕೊಡಿ ಅಂತ ಕೊಡ್ತಾರೆ. 40 to 50 rupees ಆಗ್ಬೋದೇನೋ ಅಷ್ಟೇ. ಸೊ ಇದು ಇಟ್ಕೊಂಡ್ರೆ ಫುಲ್ ಲೈಫ್ ಇರುತ್ತೆ, ಯಾವಾಗ ಬೇಕಾದರೂ ನೋಡ್ಬೋದು. ಇಲ್ಲ ಇಲ್ಲಿ ವರ್ಕ್ ಮಾಡಿ ಕಟ್ ಮಾಡಿ ನೀವು ಬುಕ್ಕಿಗೆ ಪೇಸ್ಟ್ ಕೂಡ ಮಾಡಿ ಇಟ್ಕೋಬೋದು. ಸೊ ಯೂಸ್ ಆಗುತ್ತೆ ಇದು. ನೋಡಿ, ಯೋಚನೆ ಮಾಡಿ ತಗೋತೀರ ಏನು ಮಾಡ್ತೀರ ಅಂತ. ನೆಕ್ಸ್ಟ್ ಮೇನಾಗಿ ಬೇಕಾಗಿರೋದು ಸಿಲ್ಕ್ ಥ್ರೆಡ್ಸ್. ನನ್ನ ಹತ್ರ ಒಂದಷ್ಟು ಸಿಲ್ಕ್ ಥ್ರೆಡ್ಸ್ ಇದೆ. ನಾನು ಇದನ್ನು ಬರೀ ಸ್ಯಾರಿ ಟ್ಯಾಸಲ್ಸ್ ಮಾತ್ರ ಯೂಸ್ ಮಾಡಲ್ಲ, ಆ್ಯರಿ ಎಂಬ್ರಾಯ್ಡ್ರಿ ವರ್ಕ್ ಯೂಸ್ ಮಾಡಬೇಕಾದ್ರೂ ಕೂಡ ಯೂಸ್ ಮಾಡ್ತೀನಿ. ಇದಿಷ್ಟು ಸಿಲ್ಕ್ ಥ್ರೆಡ್ಸ್ ನಾನು ಪರ್ಚೇಸ್ ಮಾಡಿದ್ದೀನಿ ಸದ್ಯಕ್ಕೆ. ಸೊ ನೀವು ನೋಡ್ಬೋದು, ಈ ಥರ ಇರುತ್ತೆ. ಇದ್ರ ಮೇಲೆ ಒಂದು ಕವರ್ ಇರುತ್ತೆ. ಸೊ ಈ ಥರ ಇರುತ್ತೆ ಸಿಲ್ಕ್ ಥ್ರೆಡ್. ಇದೊಂದು ಒಂದೊಂದು ಕಡೆ 25 rupees. ಪ್ಲೇಸ್ ಮೇಲೆ ಹೋಗ್ತಂಗೆ ಅಮೌಂಟ್ ಸ್ವಲ್ಪ ಚೇಂಜ್ ಆಗುತ್ತೆ. 20 ಇಲ್ಲ 25 ಅಷ್ಟೇ ಇರುತ್ತೆ ಒಂದು ರೋಲ್ಗೆ. ಸೊ ಎಷ್ಟೊಂದು ಕಲರ್ಸ್ ಇರುತ್ತೆ, ನಿಮ್ಗೆ ಯಾವ ಕಲರ್ ಇಷ್ಟ ಆಗುತ್ತೋ ಆ ಕಲರ್ ತೊಗೊಳ್ಳಿ. ಸೊ ಇದು ಸಿಲ್ಕ್ ಥ್ರೆಡ್. ನೆಕ್ಸ್ಟ್ ಇದು ಗ್ಲೂ. ಇವು ಏನಾದ್ರು ಕುಂದನ್ಸ್ ಏನಾದ್ರು ಅಂಟಿಸ್ಬೇಕು ಅಥವಾ ಏನಾದರೂ ನೀವು ನೀಡಲ್ಗೆ ಥ್ರೆಡ್ಸ್ ಹಾಕ್ಬೇಕಾದ್ರೆ ಥ್ರೆಡ್ಸ್ ಸರಿಯಾಗಿ ಹೋಗ್ತಿಲ್ಲ ಅಂದಾಗ ಸ್ವಲ್ಪ ಗಮ್ ಹಾಕಿ ಡ್ರೈ ಮಾಡಿ ಹಾಕಿದ್ರೆ ನೀಟಾಗಿ ಹೋಗುತ್ತೆ, ಆವಾಗ ಯೂಸ್ ಆಗುತ್ತೆ. ಫ್ಯಾಬ್ರಿಕ್ ಗ್ಲೂ ಅಂತ ನೋಡ್ಬೋದು. ಫ್ಯಾಬ್ರಿಕ್ ಗ್ಲೂ ಅಂತ ಎಲ್ಲ ಶಾಪಲ್ಲೂ ಸಿಗುತ್ತೆ, ಕೇಳ್ಬೋದು. ಇದು 37 rupees ಇದೆ, ನೋಡ್ತಾ ಇರ್ಬೋದು. ಸೊ ಇದೊಂದು ತೊಗೊಂಡ್ರೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಝರಿ ಥ್ರೆಡ್. ಈ ಝರಿ ಥ್ರೆಡ್ ಏನಕ್ಕೆ ಯೂಸ್ ಆಗುತ್ತೆ ಅಂದರೆ, ನೀವು ಬೇಬಿ ಟ್ಯಾಸಲ್ಸ್ ಕುಚ್ಗಳೆಲ್ಲ ಹಾಕಿದಾಗ ಅವಾಗ ನಾಟ್ ಮಾಡೋದಕ್ಕೆ ಥ್ರೆಡ್ ಬೇಕಲ್ಲ. ಸೊ ಈ ಝರಿ ಥ್ರೆಡ್ಡಿಂದ ನಾಟ್ ಮಾಡಿದ್ರೆ ತುಂಬ ಲುಕ್ಕಾಗೂ ಕಾಣುತ್ತೆ, ಗ್ರಿಪ್ಪಾಗೂ ಇರುತ್ತೆ, ಸೇಫ್ಟಿಯಾಗಿರುತ್ತೆ, ತುಂಬ ಚೆನ್ನಾಗೂ ಕಾಣುತ್ತೆ. ಆಮೇಲೆ ಈ ಝರಿ ಥ್ರೆಡ್ಡಲ್ಲಿ ವೆರೈಟೀಸ್ ಬರುತ್ತೆ. ಇನ್ನು ಆ್ಯರಿ ಎಂಬ್ರಾಯ್ಡ್ರಿ ಮಾಡೋದಕ್ಕೆ ಬೇರೆ ಥರ ಬರುತ್ತೆ, ಕುಚ್ಚು ಕಟ್ಟೋದಕ್ಕೆ ಬೇರೆ ಥರ ಬರುತ್ತೆ. ಇದು ಯಾರೂ ಹೇಳಲ್ಲ ಅಷ್ಟು ಡೀಟೇಲಾಗಿ, ಬಟ್ ಈ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸ್ಕೊಡ್ತಿದ್ದೀನಿ. ಸೊ ನೀವು ತೊಗೋಬೇಕಾದ್ರೆ ಕನ್ಫ್ಯೂಸ್ ಮಾಡಿ ಸುಮ್ಮನೆ ದುಡ್ಡೆಲ್ಲ ವೇಸ್ಟ್ ಮಾಡ್ಕೊಳ್ಳೋ ನೆಸೆಸಿಟಿ ಇರೋಲ್ಲ ಅಂತ ಮೊದಲೇ ತೋರಿಸ್ತೀನಿ. ನೋಡಿ, ಗಟ್ಟಿ ಇರುತ್ತೆ. ಈ ಥರ ಗಟ್ಟಿ ಇರೋ ಝರಿ ಥ್ರೆಡ್ನ ತೊಗೋಬೇಕು ನೀವು. ಸೊ ಆ್ಯರಿ ಎಂಬ್ರಾಯ್ಡ್ರಿ ವರ್ಕ್ ಮಾಡೋ ಥರ ಝರಿ ಥ್ರೆಡ್ ತೊಗೊಳ್ಳಿ, ಅದು ಗಟ್ಟಿ ಇರಲ್ಲ, ಬೇಗ ಕಟ್ಟಾಗುತ್ತೆ. ಸೊ ಈ ಥರ ಝರಿ ಥ್ರೆಡ್ ತೊಗೊಂಡ್ರೆ ನಿಮ್ಗೆ ಯೂಸ್ಫುಲ್ ಆಗುತ್ತೆ. ನೆಕ್ಸ್ಟ್ ಇದು ಸ್ಯಾರಿ ಕುಚ್ಚು ಹಾಕೋದಕ್ಕೆ ಯೂಸ್ ಮಾಡೋವಂಥ ನೀಡಲ್, ಬಿಗ್ ಐ ನೀಡಲ್ ಅಂತಾರೆ. ನೋಡಿ, ಈಗ ಐ ಏನಿದೆ ತುಂಬ ದೊಡ್ಡದಾಗಿದೆ. ಈ ಥರ ನೀಡಲ್ಸ್ನ ನೀವು ತೊಗೋಬೇಕು. ಈ ಥರ ಇರುತ್ತೆ ನೋಡೋದಕ್ಕೆ. 7 to 8 rupees ಆಗುತ್ತೆ. ಇದನ್ನು ಬಿಗ್ ಐ ನೀಡಲ್ ಅಂತ ಅಂತಾರೆ. ಇದು ಒಂದು ತೊಗೋಬೇಕು. 1 or 2 ತೊಗೊಳ್ಳಿ, ಯೂಸ್ ಆಗುತ್ತೆ. ಇದು ನಾರ್ಮಲ್ ನೀಡಲ್ ನೋಡ್ಬೋದು. ಬಿಗ್ ಓಲ್ ನೀಡಲ್. ಓಲ್ ಏನಿದೆ ಇದು ಸ್ವಲ್ಪ ಬಿಗ್ ಆಗಿದೆ, ಇದಕ್ಕಿಂತ ಚಿಕ್ಕದು ಬರುತ್ತೆ. ಬಟ್ ಚಿಕ್ಕದ್ರಿಂದ ನೀವು ಹಾಕಿದ್ರೆ ಏನಾಗುತ್ತೆ ಅಂದರೆ, ಈ ಝರಿ ಥ್ರೆಡ್ ಹಾಕೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಹಾಕ್ಬೋದು, ಬಟ್ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಈಸಿಯಾಗಿ ಮಾಡಬೇಕು ಅನ್ನೋದಾದರೆ ಈಗ ನೀವು ಬಿಗ್ ಓಲ್ ನೀಡಲ್ನ ಹಾಕ್ಕೋಬೋದು. ದೆನ್ ದಿಸ್ ಈಸ್ ಟ್ರಿಮ್ಮರ್ ಅಥವಾ ಕಟ್ಟರ್. ಟ್ರಿಮ್ಮರ್ ಅಂತ ಅಂತೀವಿ. ಇದು ನೀಟಾಗಿ ಒಂದೇ ಲೆವೆಲಾಗಿ ಈಕ್ವಲಾಗಿ ಥ್ರೆಡ್ಸ್ನ ಕಟ್ ಮಾಡೋದಕ್ಕೆ ಈ ಟ್ರಿಮ್ಮರ್ನ ಯೂಸ್ ಮಾಡ್ತಾ ಹೋಗ್ತೀವಿ. ಇಷ್ಟು ಕೂಡ ನಿಮಗೆ ಸ್ಯಾರಿ ಕುಚ್ಚು ಹಾಕೋದಕ್ಕೆ, ಬೇಬಿ ಕುಚ್ಚು ಹಾಕೋದಕ್ಕೆ ಯೂಸ್ ಮಾಡ್ತೀವಿ. ಬೇಬಿ ಕುಚ್ಚು ಹಾಕ್ಬೇಕಾದ್ರೆ ಬೀಡ್ಸ್ ಜೊತೆಗೆ ಹಾಕ್ತೀವಿ. ಯಾವ್ಯಾವ ಥರ ಎಲ್ಲ ಬೀಡ್ಸ್ ಎಲ್ಲ ಇನ್ಕ್ಲೂಡ್ ಹಾಕ್ಬೋದು ಅಂತ ತೋರಿಸ್ತೀನಿ. ಬೀಡ್ಸಲ್ಲೂ ತುಂಬ ಥರ ಬೀಡ್ಸ್ಗಳಿದೆ. ನಿಮ್ಗೆ ಯಾವ ಸ್ಯಾರಿಗೆ ಯಾವ ಥರ ಬೀಡ್ಸ್ ಹಾಕ್ಕೋಬೇಕು ಅಂತ ಇಷ್ಟ ಆಗುತ್ತೆ ಅದು ನೋಡಿ ಪರ್ಚೇಸ್ ಮಾಡಿ ತೊಗೊಂಡು ಹಾಕ್ಬೋದು. ನೋಡಿ, ಈ ಥರ ಡಿಸೈನ್ದೊಂದಿದೆ.
ಇಲ್ಲ ರಿಂಗ್ ಬೀಡ್ಸ್ ಬರುತ್ತೆ, ಈ ಥರದ್ದು ಹಾಕ್ಬೋದು. ಇಲ್ಲಾಂದರೆ ಪರ್ಲ್ ಬರುತ್ತೆ, ಪರ್ಲ್ ಬೀಡ್ಸ್ ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಪರ್ಲ್ಸ್ ಇರುತ್ತೆ, ಪರ್ಲ್ ಬೀಡ್, ಇದನ್ನ ಯೂಸ್ ಮಾಡಿ ಹಾಕ್ಬೋದು ನೀವು. ಓಕೆನಾ? ತುಂಬ ಚೆನ್ನಾಗಿ ಕಾಣುತ್ತೆ, ಬೇರೆ ಬೇರೆ ಥರ ಇರುತ್ತೆ. ನೀವು ಸ್ಟಾರ್ಟಿಂಗ್ ಎಲ್ಲನೂ ಪರ್ಚೇಸ್ ಮಾಡಬೇಕು ಅಂತ ಇಲ್ಲ. ಒಂದೆರಡು ಸಿಲ್ಕ್ ಥ್ರೆಡ್ಡು, ನೀಡಲು, ಜರಿ ಥ್ರೆಡ್ಡು, ಟ್ರಿಮ್ಮರು, ಒಂದೆರಡು ಬೀಡ್ಸ್ ಇಷ್ಟನ್ನು ತೊಗೊಂಡ್ರೆ ನೀವು ಸ್ಟಾರ್ಟಿಂಗ್ ಪ್ರಾಕ್ಟೀಸ್ ಮಾಡೋದಕ್ಕೆ ಸಾಕು. ಇದು ತುಂಬ ಇದೆ, ತುಂಬ ಥರ ವೆರೈಟಿ ಆಫ್ ಬೀಡ್ಸ್ ಅವೈಲೇಬಲ್ ಇರುತ್ತೆ. ನಿಮ್ಗೆ ಯಾವುದು ಕಂಫರ್ಟ್ ಇರುತ್ತೆ, ಯಾವುದು ಓಕೆ ಅನಿಸುತ್ತೆ ಆ ಥರದ್ದು ಹಾಕ್ಬೋದು. ಇದು ರೌಂಡ್ ಬೀಡು, ಇದೇ ಥರ ಫ್ಲವರ್ಸ್ ಬೀಡೆಲ್ಲ ಬರುತ್ತೆ. ನಿಮ್ಗೆ ಯಾವ ಥರ ಬೀಡ್ಸ್ ಬೇಕೋ ಎಲ್ಲನೂ ತೊಗೋಬೋದು. ನೆಕ್ಸ್ಟ್ ನಾನು ನಿಮಗೆ ಹೇಳ್ಕೊಡ್ಬೇಕಾದ್ರೆ ಫಸ್ಟು ಬೇಬಿ ಕುಚ್ಚು ಹೇಳ್ಕೊಡ್ತೀನಿ. ಬೇಬಿ ಕುಚ್ಚಲ್ಲಿ ಬೀಡ್ಸ್ ಎಲ್ಲ ಹಾಕಿ ಹೇಗೆ ಮಾಡಬೇಕು, ಬರೀ ಬೇಬಿ ಕುಚ್ಚು ಹೇಗೆ ಮಾಡೋದು, ಅದ್ರಲ್ಲಿ ಒಂದಷ್ಟು ಸಿಂಪಲ್ಲಾಗಿ ಯೂಸ್ ಮಾಡೋದು, ಆಮೇಲೆ ಕ್ಲಾತ್ಸ್ ಹಾಕಿ ಹೇಗೆ ಯೂಸ್ ಮಾಡಬೇಕು ಎಲ್ಲನೂ ಹೇಳ್ಕೊಡ್ತಾ ಹೋಗ್ತೀನಿ. ಅದಾದಮೇಲೆ ನಾನು ನಿಮಗೆ ಏನಿದೆ ಕ್ರೋಶಾ ಡಿಸೈನ್ಸ್ ಹೇಳ್ಕೊಡ್ತೀನಿ. ಕ್ರೋಶಾ ಡಿಸೈನ್ಸ್ಗೆ ನೀಡಲ್ ಬೇಕಿರೋದು, ಸಾರಿ ಆ ಬಾಕ್ಸಲ್ಲಿ ನಾನು ತುಂಬಿಟ್ಕೊಂಡಿದ್ದೀನಿ, ಸ್ವಲ್ಪ ಮೆಸ್ಸಿ ಆಗಿದೆ. 10 ನೋಡ್ಬೋದು, ನಂಬರ್ ನೋಡ್ಬೋದು, ಟೂಲಿಪ್ ನೀಡಲ್ ಅಂತ, ನಂಬರ್ 10.75 mm ಅಂತ ಇರುತ್ತೆ. ಇದನ್ನ ನಾವು ಕ್ರೋಶಾ ಹಾಕೋದಕ್ಕೆ ಯೂಸ್ ಮಾಡ್ತೀವಿ. ಈ ಥರ ಬರುತ್ತೆ ಕ್ರೋಶಾ ನೀಡಲು, ನೋಡ್ಬೋದು. ಇದರಿಂದ ನಾವು ಕ್ರೋಶಾ ಡಿಸೈನ್ಸ್ ಹಾಕ್ತೀವಿ. ವೆರೈಟಿ ಆಫ್ ಇರುತ್ತೆ. ನೀವು ಸ್ಟಾರ್ಟಿಂಗ್ ಬೇಸಿಕ್ಕಿಂತ ಹಿಡಿದು ಅಡ್ವಾನ್ಸ್ವರೆಗೆ ಹೆಂಗೆ ಬೇಕು ಏನೇನು ಬೇಕು ಅಂತ ಹೇಳ್ಕೊಡ್ತಾ ಹೋಗ್ತೀನಿ. ಇನ್ನೊಂದು ಟಿಪ್ಸ್ ಏನು ಕೊಡ್ತೀನಿ ಅಂದರೆ, ಈ ಥ್ರೆಡ್ಸ್ ಎಲ್ಲ ಖಾಲಿ ಆದಮೇಲೆ ಇದು ರಿಂಗ್ ಇರುತ್ತಲ್ಲ, ಇದನ್ನ ಎಸಿಬೇಡಿ, ಇದನ್ನ ಹಾಗೆ ಇಟ್ಕೊಳ್ಳಿ. ಬಿಕಾಸ್ ನಾವು ಕ್ರೋಶೆ ಹಾಕ್ಬೇಕಾದ್ರೆ ಥ್ರೆಡ್ ಸುತ್ಕೋಬೇಕಾಗುತ್ತಲ್ಲ, ಆ ಥ್ರೆಡ್ನ ಇದಕ್ಕೆ ಸುತ್ಕೊಂಡ್ರೆ ಸ್ವಲ್ಪ ಈಸಿ ಆಗುತ್ತೆ. ಅದಕ್ಕೋಸ್ಕರ ಈ ಥ್ರೆಡ್ಸ್ ಇಟ್ಕೋತೀನಿ. ಇಲ್ಲ ಅಂದರೆ ಸ್ಟಿಕ್ಸ್ ಇಟ್ಕೋಬೋದು, ಯಾವ್ದು ಬೇಕಾದ್ರೂ ಮಾಡ್ಬೋದು. ನೆಕ್ಸ್ಟ್ ಅಷ್ಟು ಸಾಕು. ಸ್ಯಾರಿ ಹಾಕ್ಬೇಕಾದ್ರೆ ಹೇಗೆ ಮೆಷರ್ಮೆಂಟ್ ತೊಗೋಬೇಕು, ಹೇಗೆ ಮಾರ್ಕ್ ಮಾಡ್ಕೊಂಡು ಹಾಕಬೇಕು ಅನ್ನೋದನ್ನ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಅದಕ್ಕೆ ಏನೇನು ಬೇಕು ಅಂತ ಹೇಳ್ತಾ ಹೋಗ್ತೀನಿ. ಏನಿಲ್ಲ, ಜಾಸ್ತಿ ಏನೂ ಬೇಕಿರಲ್ಲ, ಜಸ್ಟ್ ಒಂದೆರಡು ಮೆಟೀರಿಯಲ್ಸ್ ಬೇಕಿರುತ್ತೆ. ಅದನ್ನ ಏನೇನು ಅಂತ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ಕಂಪ್ಲೀಟಾಗಿ ಹೇಳ್ತಾ ಹೋಗ್ತೀನಿ. ಸೊ ಮಿಸ್ ಮಾಡಿದೆ ನನ್ನ ವೀಡಿಯೋಸ್ನ ಕಂಪ್ಲೀಟಾಗಿ ನೋಡಿ. ನಿಮ್ಗೆ ಏನೇ ಡೌಟ್ಸ್ ಇದ್ದರೂ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡ್ಬೋದು. ಏನೇ ಕ್ವೆಶನ್ಸ್ ಇದ್ದರೂ ಕೇಳ್ಬೋದು, ನಾನು ನಿಮಗೆ ಆನ್ಸರ್ ಮಾಡ್ತಾ ಹೋಗ್ತೀನಿ. ಸೊ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ವಾಚ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಲವ್ ಯು ಆಲ್ ಗೈಸ್, ಬಾಯ್.